ಬಿಜೆಪಿ ಏನು ಕೆಲವು ಲೋಕಲ್ ಶಾಸಕರಿದ್ರು ಅವ್ರದೇ ಸರ್ಕಾರದ ಯೋಜನೆಯನ್ನು ವಿಫಲ ಆಗುವಂತ ಒಂದು ಪ್ರಯತ್ನ ಅವ್ರು ಮಾಡ್ಯಾರ. ಯಾಕಂದ್ರೆ ಇದ್ದಂತ ಮಾರ್ಕೆಟ್ನ ಹೋಗಿ ಕೆಲವು ದುಡ್ಡದ ಆಮಿಷ ಸಂಬಂಧ ಮಾರ್ಕೆಟ್ ಶಿಫ್ಟ್ ಮಾಡಿಸಿದ್ರು ಹೇಗೆ ಮಾತು ಕೇಳ್ಕೊಂಡ, ಅಲ್ಲಿಂದ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಆಮೇಲೆ ಇವತ್ತು ಬೆಳಗಾವಿ ಸಿಟಿ ಒಂದು ಸ್ಮಾರ್ಟ್ ಸಿಟಿ ಡೆವಲಪ್ ಆಗೋದು, ಒಂದು ಇಂಟಿಗ್ರೇಟೆಡ್ ಮಾರ್ಕೆಟ್ ಆದ್ರೆ ಅದ್ರ ಬೆನಿಫಿಟ್ಸ್ ಭಾಳ ಅದಾವ. ಇವತ್ತು ನೋಡ್ರಿ ಕಾಯಿಪಲ್ಯ ಮಾರ್ಕೆಟ್ ಅಲ್ಲೇ ಆಯ್ತು, ಫುಡ್ ಗ್ರೇನ್ ಮಾರ್ಕೆಟ್ ಅಲ್ಲೇ ಐತಿ. ಈಗ ನೆಕ್ಸ್ಟ್ ನಮ್ಮ ಫ್ಲವರ್ ಮಾರ್ಕೆಟ್ ಫುಡ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆಗ್ಬೇಕಂತ ಯಾವಾಗ ಇವೆಲ್ಲ ಅಲ್ಲಿ ಶಿಫ್ಟ್ ಆಗಿ APMC ಅಂಡರ್ ಬರ್ತಾವ, ಬೆಳಗಾವಿ APMC ಒಂದು ದೊಡ್ಡ APMC ಆಗಿ ಹೊರಗೆ ಬರ್ತದೆ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಹೋಗೋ ಕಾರಣಕ್ಕಾಗಿ ಐ ಥಿಂಕ್ ಪ್ರೆಸೆಂಟ್ಲಿ ವಿ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ APMCs ಇನ್ ಕರ್ನಾಟಕ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಈಗ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಇರುವಂತ ಭಾಳ ಮಂದಿ ರೈತ ಕಾಯಿಪಲ್ಲೆ ಬೆಳೀತಾರೆ, ಅಂಥವ್ರಿಗೆ ಭಾಳ ಒಂದು ದೊಡ್ಡ ಯೂಸ್ ಆಗಿತ್ತು. ಇಂಥ ಒಂದು ಯೋಜನೆಗೆ ನಮ್ಮವರು ಸ್ಟಾಪ್ ಮಾಡಿ ಆಮೇಲೆ ಕೆಲವು ಏನು ಒಂದು ಚೆನ್ನಮ್ಮ ಸರ್ಕಲ್ನಾಗ ಒಂದು ದೊಡ್ಡ ಹೋರಾಟ ಮಾಡ್ರಿ. ಇವತ್ತು ನಾನೇ ಅದೇ ಬಿಜೆಪಿ ಬೆಳಗಾವಿ ಜಿಲ್ಲೆನಾಗ ಬಹಳಷ್ಟು ಬಿಜೆಪಿ ಲೀಡರ್ಸ್ ಆ ಹೋರಾಟನಾಗ ಭಾಗವಹಿಸಿದ್ರು. ಇವತ್ತು ನಾ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ, ನೀವು ಇವತ್ತು ಹೈಕೋರ್ಟ್ ಆಗಲಿ KATನಾಗೂ ಇವತ್ತು ಕೋರ್ಟ್ಸ್ ಹ್ಯಾವ್ ಗಿವನ್ ಆರ್ಡರ್ ಆನ್ ಅವರ್ ಬಿಹಾಫ್. ಖರೆ ಇಷ್ಟು ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇದಕ್ಕಿಲ್ಲಾಗಿ ಇಂಥ ಒಂದು ಪಬ್ಲಿಕ್ ಇಶ್ಯೂನಾಗ ನೀವು ಯಾರ್ದೋ ಒಂದು ಮಾತು ಕೇಳಿ ನೀವು ಇವತ್ತು ರೈತರ ವಿರುದ್ಧ ನೀವು ಆಕ್ಟಿವಿಟೀಸ್ ಮಾಡಿರಿ, ರೈತರ ವಿರುದ್ಧ ನೀವು ಹೋರಾಟ ಮಾಡಿ